ಅಂದರೆ ಬೇರೆ ಪಂಡಿತರಾಗಲಿ, ಬೇರೆ ವಿಷಯ ತಿಳ್ಕೊಂಡವರಾಗಲಿ ಹಲವಾರು ವಿಷಯವನ್ನು ತಿಳ್ಕೊಂಡು ನಾವು ಸಾಮಾನ್ಯ ಜನರಿಗೆ ಅದರಿಂದ ಅವರಿಗೆ ಯಾವ ರೀತಿಯಾದ ತೊಂದರೆಗಳನ್ನು ನಿವಾರಣೆ ಮಾಡ್ಬೋದು ಅಂತ ತಿಳ್ಕೊಂಡು ಹೇಳ್ಬೋದು. ಈ ಸಮ್ಮೇಳನ ಯಶಸ್ವಿಯಾಗಿ ನಾನು ಹಾರೈಸ್ತೇನೆ. ನಾನು ಪಂಡಿತ್ ಡಾಕ್ಟರ್ ಜೆ ವಿಜಯ್, ಐಫಾಸಿಂದ ಜ್ಯೋತಿಷ ಶಾಸ್ತ್ರಾಚಾರ್ಯ, ಜ್ಯೋತಿಷ ಋಷಿ, ವಾಸ್ತುಶಾಸ್ತ್ರಾಚಾರ್ಯ, ವಾಸ್ತು ವಿಷಯ ಪದವಿ ಪಡೆದಿದ್ದೇನೆ. ಇಂಟರ್ನ್ಯಾಷನಲ್ ವೇದಿಕ್ ಅಸ್ಟ್ರಾಲಜಿ ಫೆಡರೇಷನ್ ಆಫ್ ಬೆಂಗಳೂರು ಚಾಪ್ಟರ್ ಚೇರ್ಪರ್ಸನ್ ಕೂಡ ಹೌದು. ನಾನು 6 ವಿಷಯದ ಬಗ್ಗೆ ರಿಸರ್ಚನ್ನು ಮಾಡಿದ್ದೇನೆ. ಲಾಸ್ ಆಫ್ ಪ್ರೊಜೆನಿ ಅಂದರೆ ಮಕ್ಕಳು ಆಗೋದ್ರ ಬಗ್ಗೆ, ಮಕ್ಕಳೇ ತೊಂದರೆಗಳಾಗೋದ್ರ ಬಗ್ಗೆ ಅದ್ರ ಬಗ್ಗೆ ಒಂದು ರಿಸರ್ಚನ್ನು ಮಾಡಿದ್ದೇನೆ. ವಾಸ್ತು ಬಗ್ಗೆ ಒಂದು ರಿಸರ್ಚ್ ಮಾಡಿದ್ದೇನೆ. ವಾಸ್ತು ರಿಲೇಟೆಡ್ ವಿತ್ ಮುಹೂರ್ತ, ವಾಸ್ತುನಲ್ಲಿ ಮುಹೂರ್ತವನ್ನು ಏಕೆ ಮಾಡ್ತಾರೆ ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಿದ್ದೇನೆ. ಮೆಡಿಕಲ್ ಅಸ್ಟ್ರಾಲಜಿ ಬಗ್ಗೆ ರಿಸರ್ಚ್ ಮಾಡಿದ್ದೇನೆ. ಮಲ್ಟಿಪಲ್ ಪ್ರೊಫೆಷನ್ ಬಗ್ಗೆ ಒಂದು ರಿಸರ್ಚ್ ಮಾಡಿದ್ದೇನೆ. ಮತ್ತು ಮೆಡಿಕಲ್ ಅಸ್ಟ್ರಾಲಜಿ ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಅದರ ಬಗ್ಗೆ ರಿಸರ್ಚನ್ನು ಮಾಡಿದ್ದೇನೆ. I am practicing this astrology from past 25 to 30 years. I have a generation of more than I am following this 5th generation. I am proud to say that in all over India, our astrological firm, Indian Durganjini Prasanna Shakti Mantralaya, which is located in Bangalore, it is the only one which has got the trademark from the central government of India for the astrology profession. I have received the trademark certificate from the central government of India for the astrology. ಟುಡೇ ನಾನಿವತ್ತು ಮಲ್ಟಿಪಲ್ ಪ್ರೊಫೆಷನ್ ಬಗ್ಗೆ ವಿಷಯ ಹೇಳ್ತೇನೆ. ಸಣ್ಣ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ. ಮಲ್ಟಿಪಲ್ ಪ್ರೊಫೆಷನ್ ಅಂದರೆ ಒಬ್ಬ ವ್ಯಕ್ತಿ ಒಂದು ಪ್ರೊಫೆಷನ್ ಮಾಡ್ತಾನ, ಅಥವಾ ಹಲವಾರು ವ್ಯಾಪಾರವನ್ನು ಮಾಡ್ತಾನ, ಇಲ್ಲ ಒಂದು ವೃತ್ತಿಯನ್ನು ಮಾಡ್ತಾನೆ, ಒಂದು ಸರ್ವಿಸನ್ನು ಮಾಡ್ತಾನೆ, ಒಂದು ಸರ್ವಿಸನ್ನು ಮಾಡಿ ವ್ಯಾಪಾರವನ್ನು ಮಾಡ್ತಾನ. ಇದರ ಬಗ್ಗೆ ನಾವು ಯಾವ ರೀತಿ ಆ ಮನುಷ್ಯನಿಗೆ ತಿಳುವಳಿಕೆಯನ್ನು ಕೊಡಬಹುದು, ಇದರ ಬಗ್ಗೆ ನಾನು ಹೇಳ್ತೇನೆ. ಪ್ರೊಫೆಷನ್ ಅಂದರೆ ನಾವು ಸಾಮಾನ್ಯವಾಗಿ ರಾಶಿ ಚಕ್ರದಲ್ಲಿ 10ನೇ ಮನೆ ನೋಡ್ತೇವೆ. 10ನೇ ಮನೆ ಇದು ನಮ್ಮ ಒಬ್ಬ ಮನುಷ್ಯನ ವ್ಯಾಪಾರ, ವೃತ್ತಿ ಇದರ ಬಗ್ಗೆ ತಿಳಿಸುತ್ತದೆ. ಇದರ ಜೊತೆಗೆ ನಾವು ಪೂರಕವಾದ ಭಾವಗಳು ಅಂದರೆ ದ ಸಪೋರ್ಟಿಂಗ್ ಭಾವಸ್, ವಿ ಟೇಕ್ ಇಟ್ ಆಸ್ ದ 2nd ಭಾವ, 11th ಭಾವ, ದ 12th ಭಾವ ಆ್ಯಂಡ್ ಈವನ್ ದ 6th ಭಾವ ಸಮ್ಟೈಮ್ಸ್ ಆಲ್ಸೋ. 2ನೇ ಭಾವ ನಾವು ಹಣಕಾಸಿನ ಪರಿಸ್ಥಿತಿಯನ್ನು ತಿಳಿಸುತ್ತದೆ. 11ನೇ ಭಾವ ಇದು ಲಾಭ. ಆ ವ್ಯಕ್ತಿ ಯಾವ ಪ್ರೊಫೆಷನ್ ಮಾಡ್ತಾನೆ, ಯಾವ ವೃತ್ತಿಯನ್ನು ಮಾಡ್ತಾನೆ, ಯಾವ ಸರ್ವಿಸನ್ನು ಮಾಡ್ತಾನೆ, ಅದರಿಂದ ಅವನು ಲಾಭವನ್ನು ಪಡಿತಾನ ಇಲ್ವಾ, ಅದರ ಅವನ ಹಣಕಾಸಿನ ಪರಿಸ್ಥಿತಿ ಇಂಪ್ರೂವ್ಮೆಂಟ್ ಆಗುತ್ತೆ ಇಲ್ವಾ, ಅದನ್ನು ನಾವು ವಿ ಕ್ಯಾನ್ ಲುಕ್ ಫ್ರಮ್ ದ 11th ಭಾವ, ದಟ್ ಈಸ್ ದ ಲಾಭಸ್ಥಾನ, ಆ್ಯಂಡ್ ದ 12th ಭಾವ ವಿಚ್ ಇಸ್ ದ ವ್ಯಯಸ್ಥಾನ. ಇದರಿಂದ ನಾವು ಆ ವ್ಯಕ್ತಿ ಯಾವ ಪ್ರೊಫೆಷನ್ ಮಾಡ್ತಾನೆ, ಯಾವ ವ್ಯಾಪಾರನ ಮಾಡ್ತಾನೆ, ವಿಲ್ ಹಿ ಗೋ ಟು ದ ಲಾಸ್ ಆರ್ ವಿಲ್ ಹಿ ಗೆಟ್ ದ ಗೇನ್ಸ್, ವಿ ಕ್ಯಾನ್ ಲುಕ್ ಫ್ರಮ್ ದ 12th ಭಾವ. ಆ್ಯಂಡ್ ದ 6th ಭಾವ ಸಮ್ಟೈಮ್ಸ್ ವಿ ಟೇಕ್ ಇಟ್ ಫಾರ್ ಸರ್ವಿಸ್ ಅಂತ ಹೇಳಿದ್ರೆ, ನಾವು ವ್ಯಾಪಾರ ಮಾಡದೇ ಇದ್ದಾಗ ಒಬ್ಬ ಮನುಷ್ಯ ವ್ಯಾಪಾರದಲ್ಲಿ ಅಭಿವೃದ್ಧಿ, ಇಫ್ ಯು ನಾಟ್ ಕಮಿಂಗ್ ಅಪ್ ಫ್ರಮ್ ದಿಸ್ ಥಿಂಗ್ ವಾಟ್ ಪ್ರೊಫೆಷನ್ ಆರ್ ವ್ಯಾಪಾರದಲ್ಲಿ, ದೆನ್ ಹಿ ಕ್ಯಾನ್ ಗೋ ಫಾರ್ ದ ಸರ್ವಿಸ್ ವೇರ್ ಹಿ ಗೆಟ್ ದ ಗೇನ್ಸ್. ಕೆಲವು ಅಂಶಗಳು. ಮೊದಲನೇದಾಗಿ ಲಗ್ನ ಮತ್ತು ಲಗ್ನಾಧಿಪತಿ. ಈ ಲಗ್ನಾಧಿಪತಿ ಫಲಸ್ಥಾನದಲ್ಲಿ ಇದ್ದಾಗ ಆ ವ್ಯಕ್ತಿ ಯಾವುದೇ ಪ್ರೊಫೆಷನ್ ಮಾಡ್ತೀರಿ, ಅದರ ಛಾಪು ಆ ಪ್ರೊಫೆಷನ್ ಮೇಲೆ ಮುಡೆ ಮಾಡ್ತದೆ. ಉದಾಹರಣೆಗೆ ಒಬ್ಬ ಮನುಷ್ಯ ನೇಟಿವ್ ಇಸ್ ಅನ್ ಅಸ್ಟ್ರಾಲಜರ್ ಅಂತ ಹೇಳಿದ್ರೆ, ಶುಕ್ರ ಲಗ್ನಾಧಿಪತಿಯಾಗಿ ಫಲಸ್ಥಾನದಲ್ಲಿ ಕೂತಿದ್ದಾಗ ಆ ಶುಕ್ರನ ಒಂದು ಛಾಪು ಆ ಪ್ರೊಫೆಷನ್ ಮೇಲೆ ಬರುತ್ತೆ. ಹೇಗೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಗ್ಲಾಮರಸ್ ಅಸ್ಟ್ರಾಲಜರ್ ಆಗಿರ್ತಾರೆ. ವೆರಿ ಗುಡ್ ಇನ್ ಸೋಷಿಯಲ್ ಮೀಡಿಯಾ, ದ TV, ಅದನ್ನೆಲ್ಲ ಚೆನ್ನಾಗಿರ್ತಾರೆ. ದಟ್ ಇಸ್ ವಾಟ್ ದ ಲಗ್ನಾಧಿಪತಿ ವಿಲ್ ಹ್ಯಾವ್ ದ ಇಂಪ್ರೆಷನ್ ಆಫ್ ದ ಪ್ರೊಫೆಷನ್. ಇನ್ನು ಹಲವಾರು ಪ್ರಮುಖ ಅಂಶಗಳು ಅಂತ ಹೇಳಿದ್ರೆ, ನಾವು ಈ ಪ್ರೊಫೆಷನ್ ತಗೋಬೇಕಾಗಿರೋದು 10ನೇ ಮನೆ ಸಾಮಾನ್ಯ ನಾವೆಲ್ಲ ನೋಡ್ತೀವಿ. ಅದರ ಅಧಿಪತಿ, ಆ ಅಧಿಪತಿಯ ಬಲ ಮತ್ತೆ 10ನೇ ಮನೆಯಲ್ಲಿ ಸ್ಥಿತವಾಗಿರುವಂತಹ ಗ್ರಹಗಳು, ದ ಪ್ಲಾನೆಟ್ಸ್ ವಿಚ್ ಆರ್ ಪೊಸಿಟೆಡ್ ಇನ್ ದ 10th ಹೌಸ್ ಆ್ಯಂಡ್ ದೇರ್ ಪೊಸಿಷನ್ ಆ್ಯಂಡ್ ದೇರ್ ಸ್ಟ್ರೆಂತ್, ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್. ಆ್ಯಂಡ್ ದ 10th ಲಾರ್ಡ್ ವಿಚ್ ಇಸ್ ಪೊಸಿಟೆಡ್ ಇನ್ ದ ನವಾಂಶ ಆ್ಯಂಡ್ ದ ಡಿಸ್ಪೊಸಿಟರ್ ಆಫ್ ದ ನವಾಂಶ, ಅಂದರೆ 10ನೇ ಮನೆ ಅಧಿಪತಿಯ ನವಾಂಶದಲ್ಲಿ ಯಾವ ಮನೆಯಲ್ಲಿ ಸ್ಥಿತನಾಗಿರುತ್ತಾನೋ ಆ ಮನೆಯ ಅಧಿಪತಿ ಯಾವ ಸ್ಥಾನದಲ್ಲಿದ್ದಾನೆ,
ಇದನ್ನು ನಾವು ಪರಿಗಣನೆ ತಗೋಬೇಕಾಗುತ್ತೆ. ನಂತರ ಬರುವಂಥದ್ದು 10ನೇ ಮನೆ ದಶಾಂಶ ಚಾರ್ಟ್. ಈ ಯಾವುದೇ ಚಾರ್ಟ್ಗಳು ನನಗೆ ಏನು ಸಿಗ್ತದೆ ದಶಾಂಶ ಚಾರ್ಟಲ್ಲಿ ನನಗೆ ಕೆಲಸಕ್ಕೆ ಹಲವಾರು ಸಿಗ್ತದೆ. ಕೆಲಸ ವ್ಯಕ್ತಿ ಯಾವ ಪ್ರೊಫೆಷನ್ ಮಾಡ್ತಾನಂತೆ ದಶಮಾಂಶ ಚಾರ್ಟ್ನಲ್ಲಿ 10ನೇ ಮನೆಯ ಈ ಅಧಿಪತಿ ರಾಶಿ ಚಕ್ರದಲ್ಲಿ ಎಷ್ಟನಾಗಿದ್ದಾನೆ ಅದನ್ನು ನೋಡಬೇಕು, ಮತ್ತು ದಶಮಾಂಶದ ಲಗ್ನಾಧಿಪತಿ ಯಾವ ಸ್ಥಾನದಲ್ಲಿದೆ ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಇದೆಲ್ಲ ಪರಿಗಣನೆ ತಗೊಂಡು ನಾವು ಒಬ್ಬ ವ್ಯಕ್ತಿಯ ಪ್ರೊಫೆಷನ್, ವ್ಯಾಪಾರ ಅಥವಾ ವೃತ್ತಿನ ನಿರ್ಧಾರ ಮಾಡಬೇಕಾಗುತ್ತೆ. ಈ 2-3 ಪ್ರೊಫೆಷನ್ ಬಂದಾಗ ಈ 10ನೇ ಮನೆಯಲ್ಲಿ 2-3 ಗ್ರಹದ ವೀಕ್ಷಣೆ ಅಥವಾ ಸ್ಥಿತವಾಗಿದ್ದಾಗ ನಾವು 2-3 ವ್ಯಾಪಾರ ಅಥವಾ ಪ್ರೊಫೆಷನ್ ಮಾಡ್ತಾನೆ ಅಂತ ಹೇಳ್ಬೋದು. ಬಟ್ ಅದನ್ನು ನಾವು ನೋಡಬೇಕಾದ್ರೆ ಆ ಗ್ರಹಗಳಿಂದ ಆ ವ್ಯಕ್ತಿಗೆ ಲಾಭ ಇದೆಯೋದನ್ನು ನಾವು ತಿಳಿಬೇಕಾಗ್ತದೆ. ಲಾಭ ಇದ್ದಾಗ ಮಾತ್ರ ನಾವು ಆ ವ್ಯಕ್ತಿಗೆ ಆ ಪ್ರೊಫೆಷನ್ ಮಾಡಿ ಅಥವಾ ವ್ಯಾಪಾರ ಮಾಡಿ ಅಂತ ಸೂಚನೆ ಕೊಡಬೇಕು. ಆ ಗ್ರಹಗಳು ವ್ಯಯಸ್ಥಾನದಲ್ಲಿ ಸಂಬಂಧ ಹೊಂದಿದಾಗ ನಾವು ವ್ಯಕ್ತಿಗೆ ನಾವು ಸೂಚನೆ ಏನಂದರೆ ನಾವು ಕೊಡೋದು ಮಾರ್ಗದರ್ಶನ, ಜ್ಯೋತಿಷಿಗಳು ಮಾರ್ಗದರ್ಶನ. ಸೊ ನಾವು ಈ ರೀತಿ ಹೇಳಬೇಕಾಗತ್ತೆ, ಇದು ನಿಯಮಿತ ಮಾಡೋ ವ್ಯಾಪಾರ ವ್ಯಯಸ್ಥಾನದಲ್ಲಿದೆ ಅಂದರೆ ನಿಮಗೆ ಲಾಸ್ ಆಗೋ ಸೂಚನೆಗಳಿದೆ. ಸೊ ಇದನ್ನು ನೀವು ಮಾಡಬೇಕು. ಕೆಲವೊಂದು ಜಾತಕದಲ್ಲಿ 6ನೇ ಮನೆ ಅಧಿಪತಿಗೂ 2ನೇ ಮನೆ ಅಧಿಪತಿಗೂ 11ನೇ ಮನೆ ಸಂಬಂಧ ಚೆನ್ನಾಗಿರ್ತದೆ. ದೆನ್ ವಿ ಗೋ ಫಾರ್ ಸರ್ವಿಸ್, ಅಂದರೆ ಆ ವ್ಯಕ್ತಿ ವ್ಯಾಪಾರದಲ್ಲಿ ಅಷ್ಟಾಗಿ ಅಭಿವೃದ್ಧಿ ಹೊಂದಿಲ್ಲ. ದೆನ್ ವಿ ಗೋ ಫಾರ್ ಸರ್ವಿಸ್ ಅಂತ ಹೇಳ್ಬೋದು. ನಾನು 1-2 ಬೇಕಾದ್ರೆ ಚಾರ್ಟನ್ನು ವಿಶ್ಲೇಷಣೆ ಮಾಡಿ ಹೇಳ್ತೇನೆ. ತುಲಾ ಲಗ್ನ, ಲಗ್ನಾಧಿಪತಿ ಶುಕ್ರ ಕರ್ಕಟಕದಲ್ಲಿ ಚಂದ್ರನೊಂದಿಗಿದ್ದಾನೆ, ಅಂದರೆ ಚಂದ್ರ ಸ್ವಸ್ಥಾನದ 10ನೇ ಮನೆಯಲ್ಲಿದ್ದಾನೆ, ಲಗ್ನಾಧಿಪತಿ ಶುಕ್ರನೊಂದಿಗಿದ್ದಾನೆ, ಲಗ್ನದಲ್ಲಿ ಶನಿ ಇದೆ. ಸೊ ಈ ವ್ಯಕ್ತಿ ಏನಾಗುತ್ತೆ ಅಂತ ಹೇಳಿದ್ರೆ 10ನೇ ಮನೆಯಲ್ಲಿ 2 ಗ್ರಹ ಇದೆ, ಚಂದ್ರ ಮತ್ತು ಶುಕ್ರ ಎರಡೂ ಇದೆ. ಸೊ ಈ ಮಲ್ಟಿಪಲ್ ಪ್ರೊಫೆಷನ್ ಇದೊಂದು ಅಂದರೆ ವ್ಯಾಪಾರ ಮಾಡೋದಕ್ಕೆ ಒಂದು ಉದಾಹರಣೆ. ಈ ವ್ಯಕ್ತಿ ಚಂದ್ರನ ದಶೆಯಲ್ಲಿ ಡ್ರಿಂಕಿಂಗ್ ವಾಟರ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಈ ಡ್ರಿಂಕಿಂಗ್ ವಾಟರ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಶುಕ್ರ ಲಗ್ನಾಧಿಪತಿ ಅದೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. ಮುಂದೆ ಆತ ಶುಕ್ರ ಬುಕ್ತಿನಲ್ಲಿ AC ಮತ್ತು ಇದು ರೆಫ್ರಿಜಿರೇಟರ್ದು ಸೇಲ್ಸ್ ಆ್ಯಂಡ್ ಸರ್ವಿಸ್ದು ಶೋರೂಮ್ ಓಪನ್ ಮಾಡ್ತಾರೆ. ಶನಿ ಲಗ್ನದಲ್ಲಿ ಉಚ್ಚನಾಗಿ ಕೂತ್ಕೊಂಡಿದ್ದಾನೆ. ಸೊ ಈಗ ಮುಂದೆ ಏನಾಗುತ್ತೆ ಅಂತ ಇನ್ನೊಂದೇನಪ್ಪ ಅಂದರೆ ಈ ದಶಮಾಂಶ ಚಾರ್ಟ್ನಲ್ಲಿ ಈ ವ್ಯಕ್ತಿಯ ಲಗ್ನಾಧಿಪತಿ ಬಂದು ಕುಂಭ ಆಗಿರುತ್ತೆ, ಅಂದರೆ ಶನಿ ಅಧಿಪತಿ ಆಗಿರೋದು ಕುಂಭ ಆಗಿರುತ್ತೆ. ಮುಂದೆ ಈತ ರಿಯಲ್ ಎಸ್ಟೇಟ್ನಲ್ಲಿ ಬಹಳಷ್ಟು ದುಡ್ಡು ಸಂಪಾದನೆ ಮಾಡ್ತಾನೆ. ಇವೆರಡೂ ಇರುತ್ತೆ. ಯಾವುದಿರುತ್ತೆ? ಡ್ರಿಂಕಿಂಗ್ ವಾಟರ್ ಇರುತ್ತೆ. ಯಾವುದು ಚಂದನ ಕಾರಕತ್ವ, 10ನೇ ಮನೆ ಅಧಿಪತಿ ಚಂದನ ಕಾರಕತ್ವ ಡ್ರಿಂಕಿಂಗ್ ವಾಟರ್ ಪ್ಲಾಂಟ್ ಇರುತ್ತೆ. ಶುಕ್ರನ ಅಧಿಪತಿ ಲಗ್ನಾಧಿಪತಿ ಚೆನ್ನಾಗಿದ್ದಾನೆ. ಲಗ್ನಾಧಿಪತಿ ಕೂಡ 10ನೇ ಮನೆ ಕುತ್ಕೊಂಡಿರೋದ್ರಿಂದ ಈತ ಈ ಲಕ್ಸುರಿಯಸ್ AC ಆ್ಯಂಡ್ ಫ್ರಿಡ್ಜಸ್ ಸೇಲ್ಸ್ ಆ್ಯಂಡ್ ಸರ್ವಿಸು ಮಾಡ್ತಾನೆ. ಶನಿ ಹುಚ್ಚನಾಗಿ ಲಗ್ನದಲ್ಲಿ ಕೂತ್ಕೊಂಡಿರೋದ್ರಿಂದ ಈತ ರಿಯಲ್ ಎಸ್ಟೇಟಲ್ಲಿ ಬಹಳಷ್ಟು ಸಂಪಾದನೆ ಮಾಡ್ತಾನೆ. ಈ ಥರ ಈ ವ್ಯಕ್ತಿ 3 ವೃತ್ತಿಯನ್ನು ಅಂದರೆ 3 ವ್ಯಾಪಾರವನ್ನು ಮಾಡ್ತಾರೆ. ಇಟ್ಸ್ ಅನ್ ವ್ಯಾಪಾರ, ಇಟ್ಸ್ ನಾಟ್ ಆ್ಯಂಡ್ ಬರೀ ಸರ್ವಿಸ್ ಆಗಿರೋದಿಲ್ಲ, ಈಗ ವ್ಯಾಪಾರ ಮಾಡ್ತಾರೆ. ಸರ್ವಿಸ್ಗೆ ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬ ವ್ಯಕ್ತಿ ಕನ್ಯಾ ಲಗ್ನ, ಲಗ್ನಾಧಿಪತಿ 11ನೇ ಮನೆಯಲ್ಲಿದ್ದಾನೆ. ಈತನಿಗೆ ಎಜುಕೇಷನ್ ಅಷ್ಟಾಗಿಲ್ಲ. ಇದೆಲ್ಲ ರಿಯಲ್ ಫ್ಯಾಕ್ಟ್ಸ್ ಇದೆ, ಇಟ್ಸ್ ನಾಟ್ ಆ್ಯನ್ ಟೆಕ್ಸ್ಟ್ ಫ್ಯಾಕ್ಟ್ಸು. ನಾನು KSKT ಸ್ಕೂಲ್ ಹೇಳ್ತಾ ಇದ್ದೆ. 10ನೇ ಮನೆ ಅಧಿಪತಿ ಬುಧ 11ನೇ ಮನೆಯಲ್ಲಿದ್ದಾನೆ. ಈತ ಮೊದಲಿಂದಲೂ ವ್ಯಾಪಾರ ಯಾಕೆಂದರೆ ವಿದ್ಯೆ ಚೆನ್ನಾಗಿರೋದನ್ನ ಹಲವಾರು ವ್ಯಾಪಾರ ಮಾಡಬೇಕು ಅಂತ ಮಾರ್ಕೆಟಿಂಗ್ ಬಿಸ್ನೆಸ್ ಹಿಡಿತಾನೆ. ಸಣ್ಣ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡ್ತಾನೆ. ಲಾಭ ಅಷ್ಟಕ್ಕಷ್ಟೇ ಇರುತ್ತೆ, ಯಾಕೆಂದರೆ 10ನೇ ಮನೆ ಖಾಲಿ ಇದೆ. ಇನ್ನೊಂದೇನಪ್ಪ ಅಂದರೆ 10ನೇ ಮನೆ ಶನಿ ಇದ್ದಾನೆ. 6ನೇ ಮನೆ ಅಧಿಪತಿ ಶನಿ 10ನೇ ಮನೆ ಕೂತ್ಕೊಂಡಿದ್ದಾನೆ. ಸೊ ಈತನಿಗೆ ವ್ಯಾಪಾರ ಅಷ್ಟಾಗಿ ನಡೆಯೋದಿಲ್ಲ. ದೆನ್ ಹಿ ಜಾಯಿನ್ಸ್ ಎನ್ ಕಂಪನಿ ಫಾರ್ ಆ್ಯಸ್ ಎ ಮಾರ್ಕೆಟಿಂಗ್ ಮ್ಯಾನೇಜರ್ ಇನಿಷಿಯಲಿ. ಗುರು 6ನೇ ಮನೆಯಲ್ಲಿದೆ. 4ನೇ ಮನೆ ಅಧಿಪತಿ ಗುರು 6ನೇ ಮನೆ ಕೂತ್ಕೊಂಡಿದ್ದಾನೆ. ದಟ್ಸ್ ಎ ವೆರಿ ಗುಡ್ ಸೈನ್. ಸೊ ಇನಿಷಿಯಲಿ ಸ್ಟಾರ್ಟ್ಸ್ ಈ ಜಾಯಿನ್ಸ್ ಎನ್ ಕಂಪನಿ ಆಸ್ ಎ ಮಾರ್ಕೆಟಿಂಗ್ ಮ್ಯಾನೇಜರ್. ಇವತ್ತಿನ ದಿವಸ ಆಲ್ ಓವರ್ ಇಂಡಿಯಾದಲ್ಲಿ ಈಸ್ ಬಿಕಮ್ ಎ ಜನರಲ್ ಮ್ಯಾನೇಜರ್ ಫಾರ್ ದ ಮಾರ್ಕೆಟಿಂಗ್ ಏಜೆಂಟ್. ಮಾರ್ಕೆಟಿಂಗ್ ಒಂದು ಪ್ರೊಫೆಷನ್ ಏನಿದೆ ಇದು ಮಾಡಿದ್ದಾನೆ. ಸೆಂಟ್ರಲ್ ಈಗ 2-3 ವ್ಯಾಪಾರವನ್ನು ಮಾಡ್ತಾನೆ, 1-2 ಬುಟಿಕ್ ಮಾಡ್ತಾನೆ. ಬಟ್ ಅದು ಲಾಭ ಅಷ್ಟಕ್ಕಷ್ಟಾಗಿರೋದಿಲ್ಲ. ಈ ಓನ್ಲಿ ಇಸ್ ಇನ್ ದ ಸರ್ವಿಸ್, ಅಂದರೆ ಕೆಲಸವನ್ನು ಮಾತ್ರ ಮಾಡ್ತಾನೆ, ವ್ಯಾಪಾರ ಅಷ್ಟಾಗಿ ನಡೆಯೋದಿಲ್ಲ. ಸೊ ಈ ಥರ ನಾವು ಒಂದು ವ್ಯಕ್ತಿಯನ್ನು ನಾವು ಮಾರ್ಗದರ್ಶನ ಮಾಡಬಹುದು ಅದರ ಜಾತಕದಿಂದ. ಅಂದರೆ ಇಷ್ಟು ಹಲವಾರು ಪ್ಯಾರಾಮೀಟರ್ಸ್ನ ತಗೊಂಡು ನಾವು ಆ ವ್ಯಕ್ತಿಯ ಒಂದು ವೃತ್ತಿಯನ್ನು ನಾವು ಹೇಳ್ಬೋದು. ಈ ಥರ ನೀವು ಲಾಭ ಬರ್ತದೋ ಇಲ್ಲೋ ಅಂತ. ಸೊ ಈ ಒಂದೆರಡು ಪಾಯಿಂಟ್ಗಳಿಂದ ನಿಮಗೆಲ್ಲ ಅನುಕೂಲವಾಗಿದೆ, ನನಗೆ ಸಂತೋಷ. ನನಗೆ ಈ ಮಾತನಾಡಲು ಅವಕಾಶ ಕೊಟ್ಟಿದೆ. ನಮಸ್ಕಾರ.